ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಸ್ಫೂರ್ತಿದಾಯಕರಾಗಿರ್ತಕ್ಕಂತಹ ಭಾರತದ ಮಾಜಿ ಪ್ರಧಾನಿಗಳು, ರಾಷ್ಟ್ರೀಯ ಅಧ್ಯಕ್ಷರು, ಪ್ರಸ್ತುತದಲ್ಲಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂತಹ ದೇವೇಗೌಡ ಸಾಹೇಬರು ಬರ್ತಿದ್ದಾರೆ. ತಾವೆಲ್ಲರೂ ಎದ್ದು ನಿಂತವರಿಗೆ ಚಪ್ಪಾಳೆ ಮುಖ್ಯವಾಗಿ ಅವರಿಗೆ ಸ್ವಾಗತ ಕೋರಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ಕೋರಿಕೆ ಮಾಡ್ತಾನೆ. ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಪ್ರಸ್ತುತದಲ್ಲಿ ಉಕ್ಕು ಮತ್ತು ಕೈಗಾರಿಕೆ ಸಚಿವರಾಗಿರ್ತಕ್ಕಂತಹ ಕುಮಾರನವರು ಬಂದಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರೂ ಕೂಡ ಚಪ್ಪಾಳೆ ಮುಖ್ಯನ ಅವರನ್ನು ಸ್ವಾಗತ ಮಾಡಬೇಕಂತ ತಮ್ಮಲ್ಲಿ ಕೋರಿಕೆ ಮಾಡ್ತೇನೆ. ದಯಮಾಡಿ ಶಾಸಕರೆಲ್ಲರೂ ಕೂಡ ದಯಮಾಡಿ ವೇದಿಕೆ ಬನ್ನಿ. ದಯಮಾಡಿ ಬಾಕಿಯವರೆಲ್ಲರೂ ಕೂಡ ಶಾಸಕರು, ಮಾಜಿ ಶಾಸಕರು ಮತ್ತು ಪಕ್ಷದ ವಿವಿಧ ರಾಜ್ಯ ಮಟ್ಟದ ವಿಭಾಗ ಯಾರಿದ್ದೀರಿ ದಯಮಾಡಿ ತಾವೆಲ್ಲರೂ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ಕೋರಿಕೆ ಮಾಡ್ತಾರೆ. ನೋಡಿ ಸರ್, ಟೈಮ್ ಇದೆ ನೋಡ್ಕೊಂಡು ಮಾಡೋಣ ಸರ್. ಮೀಡಿಯಾದಲ್ಲಿ ನಮಸ್ತೆ ಬುದ್ಧಿ ಬರೋಣ. ದಯಮಾಡಿ ಎಲ್ಲರೂ ಸಹ ವೇದಿಕೆ ಮೇಲೆ ಬರಬೇಡಿ. ಮುಂದೆ ಜಾಗ ಇದೆ, ದಯಮಾಡಿ ತಾವೆಲ್ಲ ಅಲ್ಲಿ ಕುಳಿತುಕೊಳ್ಳಿ. ಈ ಮುಂದೆ ಇರ್ತಕ್ಕಂಥವ್ರು ದಯಮಾಡಿ ಎಲ್ಲರೂ ಸಹ ಕುತ್ಕೊಳ್ಳಿ. ನೋಡಿ, ಅಲ್ಲಿರ್ತಕ್ಕಂಥವ್ರು ದಯಮಾಡಿ ಈ ಕಡೆ ಬನ್ನಿ, ಕಳಿಸಿ, ಈ ಕಡೆ ಕಳಿಸಿ. ಅವ್ರಿಗೆ ಪತ್ರಕರ್ತರಿಗೆ ಬಿಟ್ಟು ದಯಮಾಡಿ ಮಿಕ್ಕಿದವ್ರಿಗೆಲ್ಲ ಆ ಕಡೆ ಕಳಿಸಿ. ಮಾಧ್ಯಮದ ಸ್ನೇಹಿತರಿಗೆ ಬಿಟ್ಟು ಯಾರು ನಮ್ಮ ಮುಖಂಡರುಗಳು, ನಮ್ಮ ಕಾರ್ಯಕರ್ತರು ದಯಮಾಡಿ ಈ ಕಡೆ ಬನ್ನಿ. ಮಾತಾಡ್ತೇವೆ. ಇಲ್ಲ ನೀವು ಹೇಳಿದ್ಮೇಲೆ ದಯಮಾಡಿ ಎಲ್ಲರೂ ಕುತ್ಕೋಬೇಕಾಗಿ ವಿನಂತಿ. ಈಗ ಸಂತಾಪ ಸೂಚನೆ ಮಾಡತಕ್ಕಂತಹ ಕಾರ್ಯಕ್ರಮ ಇದೆ. ದಯಮಾಡಿ ತಾವೆಲ್ಲರೂ ಈಗ ಕುತ್ಕೊಂಡು ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ದಯಮಾಡಿ ತಾವೆಲ್ಲ ಕುತ್ಕೊಳ್ಳಿ, ದಯಮಾಡಿ ಪ್ಲೀಸ್ ಎಲ್ಲರೂ ಕುತ್ಕೋಬೇಕೀಗ. ಬಂಧುಗಳೇ, ಪಕ್ಷದ ಎಲ್ಲ ಸರ್ ಕುತ್ಕೊಳ್ಳಿ, ದಯಮಾಡಿ ಕುತ್ಕೊಳ್ಳಿ, ಎಲ್ಲರೂ ಕುತ್ಕೊಳ್ಳಿ, ದಯಮಾಡಿ ಕುತ್ಕೊಳ್ಳಿ, ದಯಮಾಡಿ ಕುತ್ಕೊಳ್ಳಿ. ಹಲೋ ಸರ್, ಅಣ್ಣ ಸಂತಾಪಕ ಸೂಚನೆ. ಈಗ ಬಂಧುಗಳೇ, ತಮಗೆಲ್ಲ ಗೊತ್ತೇ ಇದೆ, ಗುಜರಾತಿನ ಅಹಮದಾಬಾದ್ನಲ್ಲಿ ಇತ್ತೀಚಿನ ವಿಮಾನ ದುರಂತದಲ್ಲಿ ಹಲವಾರು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಹಾಗೂ RCB ವಿಜಯೋತ್ಸವದಲ್ಲಿ ಆಚರಣೆ ಸಂದರ್ಭದಲ್ಲಿ ಕಾಲ್ ತುಳಿತಕ್ಕೆ ಒಳಗಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಮುಗ್ಧರು ಸಾವನ್ನಪ್ಪಿದ್ದಾರೆ. ಇವರ ಸ್ಮರಣಾರ್ಥವಾಗಿ ಮತ್ತು ಆ ಕುಟುಂಬಗಳಿಗೆ ನಾವು ಒಂದು ಸಾಂತ್ವನ ಕೊಡುವ ಸಲುವಾಗಿ ಈಗ ನಾವು ಎಲ್ಲರೂ ಸೇರಿ 2 ನಿಮಿಷಗಳ ಕಾಲ ಮೌನವನ್ನು ಆಚರಣೆ ಮಾಡೋಣ. ತಾವೆಲ್ಲರೂ ರೆಡಿ ಇದ್ರೆ ನಾನು ಈಗ ಹೇಳ್ತೇನೆ. ದಯಮಾಡಿ ತಾವೆಲ್ಲರೂ ಎದ್ದು ನಿಂತು 2 ನಿಮಿಷಗಳ ಕಾಲ ಯಾರು ಮೃತಪಟ್ಟಿದ್ದಾರೆ ಅವರಿಗೆ ಅವರ ಮನಸ್ಸು, ಅವರ ಆತ್ಮಕ್ಕೆ ಶಾಂತಿ ಕೊಡುವ ರೀತಿಯಲ್ಲಿ ಕೂಡ ನಾವು ಇದು ಮಾಡೋಣ. ಈಗ ಪ್ರಾರಂಭ ಮಾಡೋಣ. ತಾವೆಲ್ಲರೂ ದಯಮಾಡಿ ನಿಶಬ್ದವಾಗಿರಿ. ಓಂ ಶಾಂತಿ ಶಾಂತಿ. ಈಗ ಪ್ರಾರ್ಥನೆ ಶ್ರೀಮತಿ ಗೀತಾ ಅವರಿಂದ. ಗೀತಾ ಅವರು ಗೀತಾ
ಹಲೋ ಗಣನಾಯಕ ವಂದನೆಗಳು. ಈಗ ಜನರೊಂದಿಗೆ ಜನತಾದಳ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಸರ್ವರಿಗೂ ಕೂಡ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ಬೆಂಗಳೂರು ಮಹಾನಗರದ ಪಕ್ಷದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂತಹ ಶ್ರೀ ರಮೇಶ್ ಗೌಡರನ್ನು ಕೋರಿಕೆ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತೇನು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಇವತ್ತು ಬಹಳ ಮಹತ್ವವಾದಂತ ಒಂದು ಸಭೆಯನ್ನ ಕರೆದಿದ್ದೀವಿ. ಇಡೀ ರಾಜ್ಯದಾದ್ಯಂತ ಎಲ್ಲ 31 ಜಿಲ್ಲೆಯಿಂದ ಜಿಲ್ಲಾ ಘಟಕದ ಅಧ್ಯಕ್ಷಗಳ ಆದಿಯಾಗಿ ಪಕ್ಷದ ಪ್ರಮುಖ ಮುಖಂಡರುಗಳು